ಗಣಿದಣಿಗಳ ಪಾಲಿಟಿಕ್ಸ್ಗೆ ಸಾಕ್ಷಿಯಾಗುವಂತಹ ಬಳ್ಳಾರಿಯನ್ನ ಬಿಗುವಿನ ವಾತಾವರಣಕ್ಕೆ ಟರ್ನ್ ಮಾಡಿದಂತಹ ಬ್ಯಾನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂತು. ಇದೀಗ ಆ ಆರೋಪ ಪ್ರತ್ಯಾರೋಪ ದೂರು ಪ್ರತಿ ದೂರಿಗೆ ತಿರುಗಿದೆ. ಎಫ್ಐಆರ್ ಪಾಲಿಟಿಕ್ಸ್ಗೆ ಬ್ಯಾನರ್ ಗಲಾಟೆ ತಿರುಗಿದ್ದು, ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ದೂರು ಪ್ರತಿ ದೂರು ದಾಖಲಾಗಿದೆ. ಹಾಲಿ ಶಾಸಕ ಭರತ್ ರೆಡ್ಡಿ ವಿರುದ್ಧ ಕೂಡ ಕೇಸ್ ದಾಖಲಾಗಿದ್ದು, ಭರತ್ ರೆಡ್ಡಿ ಸೇರಿದಂತೆ 22 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ರೆಡ್ಡಿ ಮನೆಗೆ ಅತಿಕ್ರಮ ಪ್ರವೇಶ, ಜಾತಿ ನಿಂದನೆ, ಹಲ್ಲೆಗೆ ಯತ್ನ ಈ ರೀತಿಯಾದಂತ ಆರೋಪಗಳ ಅಡಿಯಲ್ಲಿ ದೂರು ದಾಖಲಾಗಿದೆ. ನಿನ್ನೆಯಷ್ಟೇ ಭರತ್ ರೆಡ್ಡಿ ಬೆಂಬಲಿಗ ಶೇಖರ್ ದೂರು ಕೊಟ್ಟಿದ್ರು. ಇವತ್ತು ಗಾಲಿ ಜನಾರ್ದನ ರೆಡ್ಡಿ ಬೆಂಬಲಿಗ ನಾಗರಾಜ್ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಎರಡೂ ಬಣಗಳಿಂದ. ಅಂಡ್ ಅದು ಯಾವ ಹಂತಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ಏಕವಚನ ಪ್ರಯೋಗ, ಕಟುವಾದ ಭಾಷೆಯ ಪ್ರಯೋಗಕ್ಕೆಲ್ಲ ಸಾಕ್ಷಿಯಾಗಿತ್ತು. ಅದಲ್ಲಿಗೆ ನಿಲ್ಲದೆ ದೂರು ಪ್ರತಿ ದೂರು ಸದ್ಯ ದಾಖಲಾಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗಾಲಿ ಜನಾರ್ದನ ರೆಡ್ಡಿ ಅವರ ಮನೆಗೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಒಂದಷ್ಟು ಜನ, ಜಾತಿ ನಿಂದನೆಯನ್ನ ಮಾಡಿದ್ದಾರೆ, ಹಲ್ಲೆಗೆ ಯತ್ನ ಅನ್ನುವಂತಹ ಆರೋಪದ ಅಡಿಯಲ್ಲೆಲ್ಲ ದೂರು ದಾಖಲಾಗಿರೋದು. ಆ ಎಫ್ಐಆರ್ ಕಾಪಿಯನ್ನ ನಾವು ಸದ್ಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನಿನ್ನೆಯಷ್ಟೇ ಶಾಸಕ ಭರತ್ ರೆಡ್ಡಿ ಬೆಂಬಲಿಗ ಶೇಖರ್ ದೂರನ್ನು ಕೊಟ್ಟಿದ್ರು. ಇದೀಗ ಜನಾರ್ದನ ರೆಡ್ಡಿ ಅವರ ಆಪ್ತ ಕೂಡ ಮತ್ತೊಂದು ದೂರನ್ನ ದಾಖಲು ಮಾಡಿರೋದು. ಪ್ರತಿ ದೂರು ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆಯಲ್ಲಿ ಓರ್ವ ಕಾರ್ಯಕರ್ತ ಮೃತಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಹಾಗೆ ಅವರ ಆಪ್ತ ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ, ಸೂರ್ಯ ನಾರಾಯಣ್ ರೆಡ್ಡಿ ಸೇರಿ ಹಲವರ ಹೆಸರು ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿತ್ತು. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಕೊಟ್ಟಂತ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತ ಎಫ್ಐಆರ್ನ ಪ್ರತಿಯನ್ನ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನಿನ್ನೆ ಸಂಜೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ದೂರನ್ನು ಕೊಡಲಾಗಿತ್ತು. ಇದೀಗ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಇದೀಗ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಎಫ್ಐಆರ್ ಕಾಪಿಯನ್ನ ತಯಾರ್ಪಡಿಸಿರೋದು ಅಂಡ್ ದೂರು ದಾಖಲಾಗಿದೆ? ಇದರ ಜೊತೆಗೆ ಈ ಸೆಕ್ಷನ್ಗಳೆಲ್ಲ ಏನ್ ನಾನ್ ಬೇಲೆಬಲ್ಲು ಯಾವ ರೀತಿಯ ಚಿತ್ರಣ ಸದ್ಯ ಎಫ್ಐಆರ್ ನ ಕುರಿತಾಗಿ ಕಂಡು ಬರ್ತಿರೋದು? ಎಸ್ ಪ್ರಜ್ವಲ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತಹ ಬ್ಯಾನರ್ ಪಾಲಿಟಿಕ್ಸ್ ಅಲ್ಲಿ ರೈಟ್, ನಮ್ಮ ಕರೆಸ್ಪಾಂಡೆಂಟ್ ಅನ್ನ ಮತ್ತೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡೋಣ. ಸದ್ಯ ಜನಾರ್ದನ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಅಕ್ರಮ ಪ್ರವೇಶ, ಜಾತಿ ನಿಂದನೆ, ಕೊಲೆ ಯತ್ನ ಈ ರೀತಿಯಾದಂತಹ ಆರೋಪಗಳ ಅಡಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಜನಾರ್ದನ್ ರೆಡ್ಡಿ ಅವರ ಆಪ್ತ ದೂರನ್ನ ಕೊಟ್ಟಿದ್ದು ನಾಗರಾಜ್. ಇದೀಗ ದೂರನ್ನ ಸ್ವೀಕರಿಸಿದ್ದಾರೆ ಅಂಡ್ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂಡ್ ಈ ಕಂಪ್ಲೇಂಟ್ ಅನ್ನು ಕೊಡುವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಉಪಸ್ಥಿತರಿದ್ರು. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಅಳವಡಿಸುವಂತಹ ವಿಚಾರ, ಒಂದು 20x20 ಬ್ಯಾನರು ಅಕ್ಷರಶಃ ಇಡೀ ಬಳ್ಳಾರಿಯನ್ನ ಬೆಂಕಿಮಯ ಮಾಡಿಟ್ಟಿದೆ. ಈಗ ಸದ್ಯ ದೂರು ಪ್ರತಿ ದೂರು ದಾಖಲಾಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ಅಂಡ್ ಇದೆಲ್ಲ ಬೇಲೆಬಲ್ ನಾನ್ ಬೇಲೆಬಲ್ ಏನ್ ಸಿಗುತ್ತೆ ಡೀಟೇಲ್ಸ್? ಎಸ್ ಪ್ರಜ್ವಲ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತಹ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ ಅಲ್ಲಿ ಸುಮಾರು ಕಾಂಗ್ರೆಸ್ ಕಾರ್ಯಕರ್ತನಾಗಿರತಕ್ಕಂತಹ ಈ ಒಂದು ರಾಜಶೇಖರ್ ರೆಡ್ಡಿ ಅನ್ನತಕ್ಕಂಥವನು ಸಾವಿಗೀಡಾದರೆ, ತದನಂತರ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಈ ಒಂದು ಎರಡೂ ಪಕ್ಷದಿಂದಲೂ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದಲೂ ಆರೋಪ ಪ್ರತ್ಯಾರೋಪ ಮಾಡುವುದರ ಜೊತೆಗೆ ಎಫ್ಐಆರ್ ಮಾಡುವ ಹಂತಕ್ಕೆ ಹೋಗಿ ಈ ಒಂದು ಕಾಂಗ್ರೆಸ್ ಪಕ್ಷದವರು 4 ಸೇರಿಕೊಂಡು ಬಿಜೆಪಿಯ 11 ಜನ ಸದಸ್ಯರ ಮೇಲೆ ಏನು ಎಫ್ಐಆರ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ನಿನ್ನೆ ಈ ಒಂದು ಅಡಿಷನಲ್ SP ರವಿ ಕುಮಾರ್ ಅವರ ನೇತೃತ್ವದಲ್ಲಿಯೇ BY ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಜನಾರ್ದನ್ ರೆಡ್ಡಿ ಮನೆ ಹತ್ರನೇ ಈ ಒಂದು ಕೇಸ್ ಅನ್ನು ತಗೊಂಡ್ರು. ಆ ಕೇಸ್ ಪ್ರಕಾರ ಈ ಒಂದು ಬಿಜೆಪಿಯವರು ಸುಮಾರು
22 ಜನಗಳ ಮೇಲೆ 23 ಜನಗಳ ಮೇಲೆ ನೇರವಾಗಿ ಈ ಒಂದು ದೂರು ಕೊಟ್ಟಿದ್ದಾರೆ. ಈ ದೂರಿನನ್ವಯವಾಗಿ ಯಾರು ಇವ್ರಿಗೆ ಸರ್ಕಾರ ಈ ಒಂದು ಗನ್ ಅನ್ನು ಇದು ಖಾಸಗಿ ಗನ್ ಅನ್ನು ಬಳಸಕ್ಕೆ ಅವಕಾಶ ಕೊಟ್ಟಿದ್ದು ಹಾಗೂ ಈ ಅವಕಾಶ ಕೊಡೋಕೆ ಯಾರು ಕಾರಣೀಭೂತರು ಎನ್ನತಕ್ಕಂತಹ ಒಂದು ಅಂಶವನ್ನು ಇಟ್ಟುಕೊಂಡು ಇವರು ದೂರನ್ನು ನೀಡಿದ್ದಾರೆ. ಅದರಲ್ಲಿ ಈ ಒಂದು ಕೃತ್ಯಕ್ಕೆಲ್ಲ ಕಾರಣವಾಗಿರತಕ್ಕಂತಹ ಸುಮಾರು ಭರತ್ ರೆಡ್ಡಿ ಅವರ ಆಪ್ತ ಆಗಿರತಕ್ಕಂತಹ ಸತೀಶ್ ರೆಡ್ಡಿ ಹಾಗೆ ಚಾನಾಳ್ ಶೇಖರ್ ಸೇರಿದಂತೆ ಸುಮಾರು 23 ಜನಗಳ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ತನಿಖೆ ಮಾಡಿದಂತಹ ಪೊಲೀಸ್ ಇಲಾಖೆಯವರು ಕಾಲಂ ನಂಬರ್ 150 CRPC MA ಅಥವಾ B 176 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಡಿ ಕೇಸನ್ನು ದಾಖಲಿಸಿಕೊಂಡಿರ್ತಾರೆ. ಇದರ ಪ್ರಕಾರವಾಗಿ ಮೊದಲನೇದಾಗಿ ಏನು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡತಕ್ಕಂಥದ್ದು, ಎರಡನೇದಾಗಿ ಏನು ಕೊಲೆ ಆರೋಪ, ಮೂರನೇದಾಗಿ ಕ್ಷುಲ್ಲಕ ಕಾರಣ, ನಾಲ್ಕನೇದಾಗಿ ಈ ರೈಟ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.